ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ, ಚಿಕನ್ ವಿಂಗ್ಸ್. ಇದು ಈ ರೆಸಿಪಿ ಅಂದರೆ ನಿಮಗೆ ಎರಡು ಟೈಪ್ ಬರ್ತದೆ. ಒಂದು ಫ್ರೈ ಬರ್ತದೆ, ಇನ್ನೊಂದು ನಾವು ಸಾಸ್ ಎಲ್ಲ ಹಾಕಿ ಮಾಡುವಂಥದ್ದು. ಅದು ಕೂಡ ಒಂದು ರೆಸಿಪಿ ಆಗ್ತದೆ. ಸೊ ನೀವು ಫ್ರೈ ಕೂಡ ಮಾಡಬಹುದು, ಹಾಗೆ ಕೂಡ ಮಾಡಬಹುದು. ಟೈಮ್ ಇಲ್ಲದಿದ್ದರೆ ನೀವು ಖಾಲಿ ಫ್ರೈ ಮಾಡಿ ಕೂಡ ತಿನ್ಬಹುದು. ಇದನ್ನು ತುಂಬ ಈಸಿ ಉಂಟು ರೆಸಿಪಿ. ಮತ್ತೆ ಟೇಸ್ಟ್ ಅಂತೂ ಇವನ್ ಖಾಲಿ ಫ್ರೈ ಮಾಡ್ತೀವಲ್ಲ, ಅದು ಕೂಡ ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಕ್ರಿಸ್ಪಿ ಅಂಡ್ ಡಿಲಿಷಿಯಸ್ ಚಿಕನ್ ವಿಂಗ್ಸ್ ಮಾಡ್ತಿದ್ದೇನೆ. ನಾನು ಹೇಳಿದೆಲ್ಲ, ಇದನ್ನು ಎರಡು ಟೈಪ್ ನಾವು ಮಾಡಿ ತಿನ್ಬಹುದು. ನಾನು ಮೊದಲೆಲ್ಲ ಕೊರಿಯನ್ ಟೈಪ್ ಮತ್ತೆ ಚೈನೀಸ್ ಟೈಪ್ ಎಲ್ಲ ಮಾಡ್ತಿದ್ದೆ. ಇದು ಆಕ್ಚುಲಿ ಇಂಡಿಯನ್ ಟೈಪ್ ವಿಂಗ್ಸ್ ಮಾಡ್ತಿದ್ದೇನೆ. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು, ಸೊ ಅದನ್ನು ಸ್ಟಾರ್ಟ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಅಂದ್ರೆ ಹಳದಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕಸೂರಿ ಮೇಥಿ, 1 ಅಥವಾ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನು 1.5 ಹಾಕಿದ್ದೇನೆ. 1 ಟೀ ಸ್ಪೂನ್ ವೆನಿಗರ್. ಇದನ್ನೆಂತ ಮಾಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ 4 ರಿಂದ 5 ಗ್ರೀನ್ ಚಿಲ್ಲೀಸ್ ಅನ್ನು ಗ್ರೈಂಡ್ ಮಾಡಿ ಚಾಪ್ ಮಾಡಿ ಹಾಕಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, 2 ಎಗ್ ಅನ್ನು ಹಾಕಬೇಕು. ನಾನು 2 ಎಗ್ ಯಾಕೆ ಹಾಕ್ತಿದ್ದೇನೆ ಅಂದ್ರೆ, ಚಿಕನ್ ಕೂಡ 1 kg ಉಂಟು. ಮತ್ತೊಂದು ರೀಸನ್ ಅಂದ್ರೆ, ನಾನು ಬೇಸನ್ ಹಾಕ್ತಿದ್ದೇನೆ. ಬೇಸನ್ ಅಂದ್ರೆ ಕಡಲೆ ಹಿಟ್ಟು ಹಾಕ್ತಿದ್ದೇನೆ. ಸೊ ಅದು ಚೆನ್ನಾಗಿ ಕೋಟ್ ಆಗ್ಬೇಕಲ್ಲ ಚಿಕನ್ಗೆ, ಅದಕ್ಕೋಸ್ಕರ ನಾನು 2 ಎಗ್ ಅನ್ನು ಯೂಸ್ ಮಾಡ್ತಿದ್ದೇನೆ. 1 ಕಪ್ ಬೇಸನ್ ಅಂದ್ರೆ ಕಡಲೆ ಹಿಟ್ಟು, 2 ಟೀ ಸ್ಪೂನ್ ಕಾರ್ನ್ಫ್ಲವರ್. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಫುಲ್ ಕೋಟ್ ಆಗ್ಬೇಕು. ನೋಡಿ, ಹೀಗೆ ಆಗ್ಬೇಕು. ಅದರ ನಂತರ ಇದು ಇಡಬೇಕು ಅಂತ ಇಲ್ಲ, ಬೇಕಾದ್ರೆ ಒಂದು 15-20 ಮಿನಿಟ್ಸ್ ಇಡಬಹುದು. ನಂತರ ಡೀಪ್ ಫ್ರೈ ಮಾಡಿ. ನಾನು ಹೇಳಿದೆಲ್ಲ, ಫಸ್ಟ್ ಅಂದ್ರೆ ಇದು ಹೀಗೆ ತಿನ್ಬಹುದು, ಫ್ರೈ ಮಾಡಿ ತಿನ್ಬಹುದು. ಇದು ಕೂಡ ಒಳ್ಳೆ ಟೇಸ್ಟ್ ಬರ್ತದೆ, ಆದ್ರೆ ಬಿಸಿ ಬಿಸಿಯಾಗಿ ತಿನ್ಬೇಕು. ಫಿಫ್ಟೀನ್ ರೆಡ್ ಚಿಲ್ಲೀಸ್ ಅನ್ನು ಸೋಕ್ ಮಾಡಿಡಿರಿ. ಮತ್ತೆ ಸ್ವಲ್ಪ ಗಾರ್ಲಿಕ್ ಅನ್ನು ಸಪರೇಟ್ ಆಗಿ 15 to 20 ಪಾಟ್ಸ್ or 10 to 15 ಪಾಟ್ಸ್ ಹಾಗೆ ಹಾಕಬಹುದು, ನಿಮ್ಗೆ ಹೇಗೆ ಬೇಕು ಹಾಕಿ. ಇದನ್ನೆರಡು ಸೇರಿಸಿ ಇದನ್ನು ಗ್ರೈಂಡ್ ಮಾಡಿ ಇಡೀರಿ. ನಾವೇನೋ ಸ್ಟಾರ್ಟ್ ಮಾಡ್ಬೇಕಾದ್ರೂ ಫಸ್ಟ್ ನಾವೆಲ್ಲ ಕಟ್ಟಿಂಗ್ಸ್ ಮಾಡಿರ್ಬೇಕಲ್ಲ, ಅದಕ್ಕೆ ನಾನು ಮಾಡಿ ಇಟ್ಟಿದ್ದೇನೆ. 1 ಈರುಳ್ಳಿ, ಚಿಕ್ಕ ಈರುಳ್ಳಿ, ದೊಡ್ಡ ಬೇಡ. ಮತ್ತೆ ಸ್ಪ್ರಿಂಗ್ ಆನಿಯನ್ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ಟೆಮ್, ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತೆ ಸ್ಪ್ರಿಂಗ್ ಆನಿಯನ್ ಗ್ರೀನ್ ಪಾರ್ಟ್ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತೆ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಕಟ್ ಮಾಡಿ ಇಡೀರಿ, ಆಗ ನಮ್ಗೆ ಫಾಸ್ಟ್ ಆಗ್ತದೆ ಮಾಡ್ಲಿಕ್ಕೆ. ಈಗ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ, ಇದಕ್ಕೆ ಫಸ್ಟ್ಗೆ ನಾನು ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲೀಸ್ ಅನ್ನು ಹಾಕ್ತಿದ್ದೇನೆ. ಅದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ, ಚಾಪ್ ಮಾಡಿದ ಈರುಳ್ಳಿ ಉಂಟಲ್ಲ, ಅದನ್ನು ಹಾಕಿದ್ದೇನೆ. ನಂತರ ಮತ್ತೆ ಈ ಸ್ಪ್ರಿಂಗ್ ಆನಿಯನ್ ಸ್ಟೆಮ್ ಮತ್ತೆ ಕೊತ್ತಂಬರಿ ಸೊಪ್ಪದ ಸ್ಟೆಮ್ ಹಾಕ್ತಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆ ಮಾಡಿ ಫ್ರೈ ಮಾಡಿ. ಸ್ವಲ್ಪ ಒಂದು 2 ಮಿನಿಟ್ಸ್ ಆಗಿ ಫ್ರೈ ಮಾಡಿದ್ರೆ ಸಾಕು. ಈಗ ಇದಕ್ಕೆ ನಾವು ಮಾಡಿಟ್ಟ ಪೇಸ್ಟ್ ಉಂಟಲ್ಲ, ಅದರಿಂದ 1-2-3 ಟೀ ಸ್ಪೂನ್ ಹಾಕಿ ಇದಕ್ಕೆ. ಮತ್ತೆ ಸ್ವಲ್ಪ ನೀರು ಕೂಡ ಹಾಕಿ, ಮತ್ತೆ ಚೆನ್ನಾಗಿ ಫ್ರೈ ಮಾಡಿ. ನಾವು ನೀರು ಯಾಕೆ ಹಾಕ್ಬೇಕು ಅಂದ್ರೆ, ಅದು ಮಸಾಲ ಒಳ್ಳೆ ಫ್ರೈ ಆಗ್ಬೇಕು, ಅದಕ್ಕೋಸ್ಕರ ಎಣ್ಣೆ ಬಿಡುವ ತನಕ ನಾವು ಫ್ರೈ ಮಾಡಬೇಕು.
ನೋಡಿ ಇಷ್ಟುವರೆಗೆ ನಾವು ಫ್ರೈ ಮಾಡಬೇಕು. ನಂತರ ಇದಕ್ಕೆ ಅರ್ಧ ಕಪ್ ಅಷ್ಟು ಟೊಮೆಟೊ ಕೆಚಪ್ ಅನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ, ಒಂದು 2-3 ನಿಮಿಷ ಅಟ್ಲೀಸ್ಟ್ ಫ್ರೈ ಮಾಡಿ. ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿ, ಆಗ ಒಳ್ಳೆ ಫ್ರೈ ಆಗ್ತದೆ. ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಆಲ್ಮೋಸ್ಟ್ ಆಗಿದೆ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ಮತ್ತೆ ಒಂದು ಅರ್ಧ ಚಮಚ ಪೆಪ್ಪರ್ ಪೌಡರ್ ಹಾಕ್ತಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ನಾವು ಫ್ರೈ ಮಾಡಿದ್ದ ವಿಂಗ್ಸ್ ಪೀಸಸ್ ಉಂಟಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲಾ ಪೀಸಸ್ ಒಳ್ಳೆಯಾಗಿ ಕೋಟ್ ಆಗಬೇಕು, ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ನೋಡಿ ಎಲ್ಲಾ ಪೀಸಸ್ ಒಳ್ಳೆ ಕೋಟ್ ಆಗಿದೆ. ಈಗ ಲಾಸ್ಟ್ಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಸ್ಪ್ರಿಂಗ್ ಆನಿಯನ್ ಗ್ರೀನ್ ಅನ್ನು ಹಾಕಿ ಸರ್ವ್ ಮಾಡಿ. ನಮ್ಮ ಕ್ರಿಸ್ಪಿ ಚಿಕನ್ ವಿಂಗ್ಸ್ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು. ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ, ಒಳ್ಳೇದಾಗ್ತದೆ. ಟೇಸ್ಟ್ ಎಲ್ಲ ತುಂಬಾ ಒಳ್ಳೇದಾಗ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.